ಅಪ್ಪ. ಮಗಳೇ ನೀರಿನಲ್ಲಿ ಕಲ್ಮೆಚ್ಚ ತುಂಬಿರುವ ಹುಳಗಳು ಸೇರಿಕೊಂಡಿವೆ ಅಲ್ಲ. ದನ ಕರುಗಳು ಹೀಗೇಕೆ ಒದ್ದಾಡುತ್ತಿವೆ? ಚಾಡಿಕೋರರೆ ನನ್ನ ಮನೆಯಲ್ಲಿ ಹೊಕ್ಕು ನನ್ನ ಮನೆ ಹಾಳು ಮಾಡಿ ಹೋದರೆ ಪದ್ಮಾವತಿ ಮಗಳೇ ಅಪ್ಪ, ಈ ಬಾಧೆಯ ಸಂಕಟ ನನಗೊಬ್ಬನಿಗೋ ಅಥವಾ ಈ ಸಂಕಟ ನಿನಗೂ ಇದೆಯಮ್ಮ ಮಗಳೇ? ಅಪ್ಪ, ನನಗೂ ಬಾಧ ತಗುಲು ಅಂತ ನಿನ್ನ ಇಚ್ಛೆ ಏನಪ್ಪ? ಅದೇನಿಲ್ಲವಮ್ಮ, ಈ ನನ್ನ ವ್ಯಾಧಿ ತಾಳಲಾರದೆ ನನಗಾದ ನೋವಿನಲ್ಲಿ ಭಾಗಿಯಾಗಮ್ಮ. ಅಯ್ಯೋ ನನಗ ಉಳಿಗಾಲವಿಲ್ಲ, ಅಯ್ಯೋ ಸಂಕಟ ಸಂಕಟ ಅಮ್ಮ ಮಗಳೇ. ಈ ಬಾರಿಯ ಸಹಿಸುವಷ್ಟು ಶಕ್ತಿ ನನಗಿಲ್ಲ ಮಗಳೇ. ಈ ಬಾರಿಯಲ್ಲಿ ಸಹಕಾರಿ ನಾನೇನು ಮಾಡದ ತಂದೆ. ಆರಿಕರ ಮಹಿಮ ಸ್ವರೂಪರಾದ ಮೊಗ ಸಿದ್ದೇಶ್ವರ ನಾಮಸ್ಮರಣೆ ಮಾಡು, ಅಂದರೆ ನಿನ್ನ ಸಂಕಟ ಪರಿಹಾರ ಆಗುವುದು. ಹೀಗೆ ಹುಚ್ಚರಂತೆ ನನ್ನ ಬಾಧೆ ಪಾಲುದಾರರಾಗುವುದು ಶುದ್ಧ ಮೂರ್ಖತನವಪ್ಪ. ಹೊಟ್ಟೆ ಕಡಿಯುವಾಗ ನಿಂದು ನಿನ್ನ ಹೊಟ್ಟೆ ಕಡಿದರೆ ಬೇರೆ ಔಷಧ ಕುಡಿದರೆ ನಿನ್ನ ರೋಗ ತಾವು ಮಾಡಿದ ಕರ್ಮಕ್ಕೆ ತಾವೇ ಅರ್ಹರು. ಆ ಎಚ್ಚರತೆ ನಿನಗೆ ಹೇಗೆ ನೀಗಿಸಬೇಕಪ್ಪ? ಇದನ್ನು ಸರಿಯೇನಪ್ಪ? ತಪ್ಪಾಯ್ತು ಮಗಳೇ, ನೀನು ಜ್ಞಾನ ಶಕ್ತಿ ಉಳ್ಳವಳು. ಆದರೆ ಈ ನನ್ನ ಬಾಧೆಯ ಸಂಕಟ ತಾಳಲಾರದೆ ಹಾಗಂದೆ ನಮ್ಮ ಮಗಳೇ. ಈಗ ನೀನು ಮನೆಯಲ್ಲೇ ಇರು, ನಾನು ಕರ್ಜಿ ಗ್ರಾಮಕ್ಕೆ ಹೋಗಿ ಬೀಬಿ ಫಾತಿಮನು ದೇವರ ಕೇಳಿಕೊಂಡು ಬರುವೆ. ಬೇಗನೆ ಹೋಗಿ ಬೇಗನೆ ಬಾರಪ್ಪ. ಆಗಲ್ಲ ಮಗಳೇ. ಶಿವ ಶಿವ, ನನ್ನ ತಂದೆಯಂತೂ ನನ್ನ ಪಾಪ ಕೋಪದಲ್ಲಿ ನುಗ್ಗುತ್ತಿದ್ದಾನೆ. ವೃದ್ಧನಿರಲಿ ಯುವಕನಿರಲಿ ಏನೇ ಇರಲಿ, ಮೊದಲು ಬಂದವರು ಮದುವೆ ಮಾಡಿಕೊಳ್ಳುತ್ತೇನೆಂದು ಹಠ ಬಿಡಬಾರದು. ಬಂದುದು ಬರಲಿ, ಸೋಮಲಿಂಗೇಶ್ವರ ಕೃಪ ಒಂದಿರಲಿ. ಅಂದು ನಾನು ಬೆಳಗ್ಗೆ ಎದ್ದು ದೊಡ್ಡ ಕಸ ಗುಡಿಸಲು ಹೋದಾಗ ಭಕ್ತಿ ಪ್ರಾಶರು ಆದರು. ಅವರು ಸಾಮಾನ್ಯ ಪುರುಷರಲ್ಲ. ದೇವರ ಕೃಪಾದಿಂದ ಉದುಬಸಿದ ನನ್ನ ಕಣ್ಣುಗಳು ಕಾಣಿಸಿದವು. ಇಂಥವರು ನಮ್ಮ ಮನೆ ತನಕ ಬಂದು ಕಣ್ಣ ಕೇಳಿದರೆ ತಿರಸ್ಕರಿಸಿದ ನನ್ನ ತಂದೆ. ಖಂಡಿತ ಅವ್ರನ್ನೇ ಮದುವೆ ಮಾಡಿಕೊಳ್ಳುವೆ, ಇಲ್ಲವಾದರೆ ಹಾಗೆ ಉಳಿಯುವೆ. ಇವಾಗ ನೆನೆಸಿದರೆ ಇದೆಲ್ಲ ಕಾನಟ ಪರಿಹಾರ ಆಗುವುದು. ಇವ್ರನ್ನ ಮದುವೆ ಮಾಡಿಕೊಂಡರೆ ಸಿಗುವುದು ಮುಕ್ತಿ ಮಾರ್ಗ, ಇಲ್ಲವಾದರೆ ನನಗೆ ಮರಣದ ಮಾರ್ಗ. ಮೊದಲು ಬಂದ ಮುತ್ತಿನ ಭಾಗ್ಯವು ಬಿಡಬಾರದು. ದಯತೋರಿ ನನ್ನನ್ನು ಆಶೀರ್ವದಿಸಿ ಗುರುವೇ ಸೋಮಲಿಂಗೇಶ್ವರ. ತಂದೆ, ನಿನ್ನ ಹೊರತು ನನಗೆ ಯಾರು ಗತಿ ಇಲ್ಲ ತಂದೆ. ಈ ನನ್ನ ಹೊಟ್ಟಿ ಭಾರವನ್ನು ಇಳಿಸಿಕೊ ತಂದೆ. ನಿನ್ನ ಹೊತ್ತು ನನಗೆ ಯಾರು ಗತಿ ಇಲ್ಲ ತಂದೆ. ಈ ಭಾರವನ್ನು ನನಗಂತೂ ಇಳಿಸಿಕೊಳ್ಳಲು ಸಾಧ್ಯವಿಲ್ಲ ತಾಯಿ. ಹಾಗೆ ಅನ್ನ ಬೇಡ ತಂದೆ. ನಿನ್ನ ಹೊರತು ನನಗೆ ಯಾರು ಗತಿ ಇಲ್ಲ ತಂದೆ, ಯಾರು ಗತಿ ಇಲ್ಲ. ನನ್ನ ಹೊಟ್ಟೆ ಭಾರವನ್ನು
ಗುಂಡಪ್ಪ. ಹಾ ಗುಂಡಪ್ಪ. ಧನ್ಯ ಧನ್ಯನಾದನ ತಂದೆ, ಧನ್ಯ ಧನ್ಯನಾದನು. ಗುಂಡಪ್ಪ, ಇಂದಿನಿಂದ ನೀನು ಒಳ್ಳೆಯ ನಡತೆಯಿಂದ ನಡೆದುಕೋ. ಜನರಲ್ಲಿ ಒಂದಾಗಿ ನಿನ್ನ ಬಾಳು ಬೆಳಗಿಸಿಕೋ. ಇಂಥ ಹಾಳಕ್ರತೆಗೆ ಎಂದು ಕೈ ಹಾಕಬೇಡ, ತಿಳಿಯಿತೆ? ಇಲ್ಲ ತಂದೆ, ಇಲ್ಲ. ಇಂತಹ ಕರ್ತವ್ಯವೆಂದು ಕೈ ಹಾಕಲಾರನು ತಂದೆ, ಎಂದು ಕೈ ಹಾಕಲಾರನು. ಧನ್ಯ ಧನ್ಯನಾದನ ತಂದೆ, ಧನ್ಯ ಧನ್ಯ. ಅಪ್ಪ, ಹೋದ ಕೆಲಸವು ಏನಾಯ್ತಪ್ಪ? ಆಗುವುದೇನಮ್ಮ ಮಗಳೇ, ನಮ್ಮ ಮನೆಯಲ್ಲಿ ಹೆಣ್ಣು ದೇವರು ಇದೆಯಂತೆ. ಆ ದೇವರಿಗೆ ಹರಕೆ ಸಲ್ಲಿಸಬೇಕತ್ತಮ್ಮ. ಹರಕೆ ಸಲ್ಲಿಸಲು ಸಾಮಾನುಗಳು ಏನೇನು ಹೇಳಿರಳಪ್ಪ? ಕುಂಕುಮ ಅರಿಸಿನಿಂದ ರಂಗ ಒಯ್ದು ಕುಂಭ ಸಿದ್ಧತೆ ಮಾಡಿ ಕುಂಭಕ್ಕೆ ಜೀವಂತ ಜಡೆ ಕೂಸು ಆಹುತಿ ಕೊಡ್ಬೇಕತ್ತಮ್ಮ. ಯಾಕೆ ಪದ್ಮ ಹೀಗೆ ಚಿರುವೆ? ಅಪ್ಪ, ನಿನಗ ಹುಚ್ಚ ಹಿಡಿದಿದ್ದು ಬಿಬಿ ಫಾತಿಮಳಿಗೆ ಹುಚ್ಚ ಹಿಡಿದಿದ್ದೆವು. ಆ ಕಂದನ ಕೊಂದು ಆ ದೇವತೆಗೆ ಹರಕೆ ಸಲ್ಲಿಸುದೆ. ಕಂದನ ಕೊಂದು ಕುತಕದಲ್ಲಿ ಬಿದ್ದು ನಿನ್ನ ಪ್ರಾಣ ಕಳೆಯುವ ಕಾಲ ಬಂದಿತ್ತು. ಜ್ವಾಕೆ ಬೀಬಿ ಫಾತಿಮ ಹೇಳಿದಂತೆ ನಾನು ನನ್ನ ರೋಗ ಕಳೆದುಕೊಳ್ಳಬೇಕಾದರೆ ಈ ಶಿಶು ಹತ್ಯೆ ಮಾಡಲೇಬೇಕಮ್ಮ, ಮಾಡಲೇಬೇಕು. ಬೇಡಪ್ಪ, ಬೇಡ. ನನ್ನ ಕಣ್ಣ ಎದುರಿನಲ್ಲಿ ಇಂಥ ಘಟನೆಯನ್ನು ಸಹಿಸಲಾರೇನ ತಂದೆ, ಸಹಿಸಲಾರೇನು? ಏನು ಮಾತನಾಡಿಯಮ್ಮ ಪದ್ಮ? ನನ್ನನ್ನು ರೊಚ್ಚಿಗೆ ಬಸಿಬೇಡ, ನಡೆ ರಂಗ ಸಿದ್ಧತೆ ಮಾಡು. ಹಿಂಗಪ್ಪ, ನೋಡು ನನ್ನ ತಂದೆಯ ಆಟ. ನಿಂಗಪ್ಪ, ನೋಡು ನನ್ನ ತಂದೆಯ ಆಟ. ಆ ಬೇಬಿ ಫಾತಿಮ ಕಂದನ ಕೊಲ್ಲು ಅಂತ ಹೇಳಿದಳಂತೆ. ಅವ್ರು ಏನಾರ ಮಾಡ್ಕೊಳಕ ಯವ್ವ, ಅವ್ರು ನಾವು ಹೇಳಿದ ಮಾತ್ರ ಕೇಳಂಗಿಲ್ಲ, ಅವ್ರ ಮನ್ಸಿಗೆ ಬಂದು ಬಿಡಂಗಿಲ್ಲ. ನಮ್ಮ ಪಾಡಿ ನಾವು ಇದ್ ಬಿಡಮ್ಮ ಯವ್ವ. ಸರಿ, ನೀ ಹೋಗಮ್ಮ ನಡಿ. ನಿಂಗ ಅಲ್ಲಿ ಆ ಓಣಿಯಲ್ಲಿ ಯಾವುದಾದರೂ ಒಂದು ಜಡಿ ಇದ್ದ ಶಿಶುವನ್ನು ಪತ್ತೆ ಹಚ್ಚಿಕೊಂಡು ಬಾರೋ. ಆ ತಮ್ಮಟಿಗೆರ ನೀಲಮ್ಮನ ಕೂಸಿದೇನು ನೋಡು. ಈ ಸೌಕರ್ ಸೊಕ್ಕ ಅಳಗಲ್ಲ ಅವು ಕಾಲ ಕೂಡಿ ಬಂದು. ಬರ್ಲಿ ಬರ್ಲಿ ಗೌಡ್ರ, ನೋಡಿ ಬರ್ತೀನಿ ತಾಮ್ರಿ. ಹಿಂಗೆ ಐಸಿಂಗೆ ಹಾ, ಹೋಗು. ಕೂಸ್ ಒಂದು 89 ವರ್ಷದಿಂದ ಅದು ನಡೀತದೇನ್ರಿ? ಆರಿ ಗೌಡ್ರ, ಇಲ್ಲೇ ಮಗನೇ, ಆಯ್ತು ಆಯ್ತು. ಜಡೆ ಕೂಸಿನ ಹೇಳಿದ ಮಗನೇ, ನಾನೇನು ಕೇಳೋಗ್ತೀನಿ, ಏನು ಮಾಡ್ತೀವಿ ಮಗನ ಒಂದು ಎತ್ತ ಬೇಡ್ರಿ, ಕಾಣಿಸ್ತಾ ಹೋಗಿ ಬರ್ತಾರಿ. ಗೌಡ್ರ ಗೌಡ್ರ, ಕರ್ಕೊಂಡ್ ಬಂದ್ರೆ ಹೋಗುತ್ತಾನ ಎದುರಿಗೈತ್ರಿ. ಆದ್ರ ಕೂಸ್ ಭಾಳ ಸಣ್ಣದರಿ. ಆರಿ ಗೌಡ್ರ, ನಡೀತದ್ರಿ? ನಡೀತದ ಮಗನ, ನಡೀತದ. ಆಯ್ತಾಯ್ತ್ರಿ ಗೌಡ್ರ. ಅಪ್ಪ, ಆ ಕೂಸನ್ನು ಸುಮ್ಮನೆ ಬಿಡ್ತೀವ ಅಥವಾ ನನ್ನ ಪ್ರಾಣದ ಕಳೆದುಕೊಳ್ಳಲು? ಪದ್ಮ, ಪದ್ಮ, ನೀನು ಸುಮ್ಮನೆ ಒಳಗೆ ಹೋಗು, ನನ್ನ ಎದುರು ನಿಲ್ಲಬೇಡ.
ಗೌಡ್ರ ಬ್ಯಾಡ್ರಿ ಅಪ್ಪ, ಈ ಸುದ್ದಿ ಊರಾಗ ಹಬ್ಬಿತ್ತಂದ್ರಿ ನಿಮ್ಮ ಸುದ್ದಿ ಬಾಳೆ ಬಂಡೆ ದೋತದ್ರಿ ಗೌಡ್ರ. ಸ್ವಲ್ಪ ವಿಚಾರ ಬ್ಯಾಡ್ರಿ, ಈ ಕೂಸಿಗೆ ಏನ್ ಮಾಡ್ಬೇಡ್ರಿ ಅಪ್ಪ ಗೌಡ್ರ. ನನಗೆ ಯಾಕೋ ಒಂದಿಟ್ಟ ಹಿಂಗೈಸಿ ಹಿಂಗ್ ಹೊರಗಡೆ ಬರ್ತೀನಿ ಗೌಡ್ರ, ಜರ ಹೋಗನ ಬರ್ತೀನಿ ಗೌಡ್ರ. ಎಲ್ಲಿಗೆ ಹೋಗಿ ಓ ಮಗನ, ಹೆಚ್ಚಿಗೆ ಈ ಬಾವಿ ಉದ್ಭವಿಸಿ ಬೇಡ. ಆ ದೊಡ್ಡ ಕುಡಿಯಲು ತೆಗೆದುಕೊಂಡ ಬಾ ಹೋಗು. ಅಲ್ರಿ ಗೌಡ್ರ, ಪಾಪ ಕೂಸ ಸಾಣದ ಏನ್ರಿ ಮಾಡಿಗಿದ್ದೀರಿ ಅಂದಂಗ ನಾ ಇಟ್ಟು ಒಳಗಿಟ್ಟು ಹೋಗಿ ಬರ್ತೀನಿ ಗೌಡ್ರ. ಹೋಗ ಮಗನ, ಆ ದೊಡ್ಡ ಕುಡಿಯಲ ತೆಗೆದುಕೊಂಡ ಬಾ. ಕುಡುಗಿಲ ಹೇಳಿದ್ರಿ ನೀವು ವಿನಾಗೆ ಎದಕ್ರಿ ಗೌಡ್ರ ಕುಡುಗಿಲ? ಕುಡುಗಿಲ ಬೇಕಾಗೈತೋ ನಿಂಗ, ತೆಗೆದುಕೊಂಡ ಬಾ. ಆಯ್ತ್ರಿ ಗೌಡ್ರ, ಆಯ್ತು. ಗೌಡ್ರ 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 ಕುಡುಗಿಲ್ ಇಲ್ರಿ, ಬಹುಶಃ ಅದು ಹಳದ ಹೊಲಕ್ಕ ಮೈಲಿಕ್ ಹೋಗ್ಯದ್ರಿ. ಮೈಲಿಕ್ಕೆ ಹೋಗ್ತದ ಮಗನ ಕುಡುಗಿಲ? ಮನ್ಯಾಗ ಇಲ್ರಿ, ನೀನೇ ಮೇ ಹೊಡ್ಕೊಂಡ್ ತಂದಿಟ್ಟಿದ್ರಿ ಮಗನ. ನಮ್ಮ ಮನ್ಯಾಗ ಆಳ ಮನುಷ್ಯ ಅಂತ ಮತ್ತೆ ಯಾರು ಬೇರೆಯವ್ರಿಲ್ಲ. ನಾವು ಕೊಯ್ಕೊಂಡ್ ಬಂದು ಎಲ್ಲಿಟ್ಟಿದಿ ಸರಿಯಾಗಿ ನೋಡೋಗು. ಚಲೋ ಸಿಕ್ಕಿದ್ರಿ ನಾ ನಿಮ್ ಕೈಯಾಗ. ಆಯ್ತು ಹೇಳ್ರಿ, ನೋಡ್ಕೊಂಡ್ ಬರ್ತಾರ ತಮ್ರಿ. ಗೌಡ್ರ ಇದೇನ್ರಿ ಕುಡುಗಿಲ್ಲ ಅಂದ್ರಿ? ಹೌದು ಮಗನ. ಏನ್ ಚಂದ ಅದ್ರಿ ಗೌಡ್ರ. ಎದ್ರಲ್ಲಿ ಪ್ಲಾಸ್ಟಿಕ್ ಇದೆ ಅಲ್ರಿ, ಕಬ್ಬಣದದ್ರಿ ಗೌಡ್ರ. ಹಿಡಿ ತಗೋರಿ ಗೌಡ್ರ, ತಗೋರಿ ಯಪ್ಪ ಮಗನ, ತೋರಿ, ಹಿಡ್ರಿ ತೋರಿ. ಏ ಮಗನ, ಕೈಯಾಗ ಸರಿಯಾಗಿ ಕೊಡ್ತೀಯನಿಲ್ಲ ಮಗನ. ಏನ್ ಮಾಡೋದ್ರಿ ಮುಂದೆ ಹೇಳ್ರಿ. ನಿಂಗ ಏ ಕೂಸಿಗೆ ಕುಂಕುಮ ಹಚ್ಚಿ ಮೂರಿ ದೇವಿಯ ಮುಂದಿಟ್ಟು ರುಂಡತಿಗೆ ಮಗನ. ನನಗ ಹೋದು ಒಟ್ಟ ಬ್ಯಾಡ್ರಿ ಗೌಡ್ರ. ನನಗ ಹಿಂಗ್ನು ಬರ್ತದ್ರಿ, ಹಿಂಗ್ನು ಬರ್ತದ್ರಿ, ಹಿಂಗೈಸಿಗೆ ಬರ್ತಾರಿ. ಏ ಮಗನ, ಎಲ್ಲಿಗೆ ಹೋಗುವ ಹೋ ಮಗನ? ಏನ್ ಮಾಡುದ್ರಿ ಮುಂದಿಂದ್ರಿ ಮತ್ತ? ದೇವಿ ಆ ಕೂಸಿಗೆ ಕುಂಕುಮ ಹಚ್ಚಿ ದೇವಿಯ ಮುಂದಿಟ್ಟು ರುಂಡ ತೆಗೆದು ನಮಸ್ಕಾರ ಮಾಡಿ ಬಾ ಮಗನ. ಕುಡಿಗಿಲ್ಲ ಯಾರ ನಾ ಮಾಡ್ಬೇಕ್ರಿ? ಹೋರಿ ಗೌಡ್ರ, ಹೋರಿ. ಯಾರ್ದ್ರಿ ಹಿಂಗ ಮಾಡಿ ನೀವು ದರ್ಗದ ಹಾಕಿ ಮುರ್ಗ ತೆಗಿಸಿರಿ ಅಲ್ರಿ ಗೌಡ್ರ. ಆ ಬಿಬಿ ಪತ್ರಿ ನೋಡ್ರಿ, ಈ ಕಾರ್ಯ ನಿಮಗೆ ಮಾಡಂತ ಹೇಳಲ್ರಿ. ನಿಮ್ಮ ಕಾಡಡ್ಕ ಮಾತಾಡ್ರಿ, ನಮ್ಮ ಕೈ ರಚ ಏನ್ ಮಾಡಿಸ್ತೀರಿ? ಗಡ್ಸರ್ ಇದ್ರಿ ಗೌಡ್ರಿ ನೀವು. ಮಗನ, ನೀ ಅಂತ ಗಂಡಸ ಮಗನ. ಕೂಸಿನ ರುಂಡ ತೆಗೆದಾಗಲ್ಲ ಇಡೀ ಮಗನ ಕೂಸಿನ. ನಾ ಮಾಡೋದು ಚಾ ಸುದ್ದ ಆಗಲ್ರಿ ಗೌಡ್ರ. ಯಾರು ಮಾಡ್ಬೇಕ್ರಿ? ನೀವೇ ಮಾಡ್ರಿ ಗೌಡ್ರ. ನನ್ನ ಕೈಲಿ ಒಟ್ಟ ಆಗೋದಿಲ್ರಿ. ನನ್ನ ನಮ್ಮಿ ನನ್ನ ಚೆನ್ನಿ ನಮ್ಮ ಮಾವು ಹೆಣ್ಣು ಕೊಟ್ಟನ್ರಿ ನನಗ. ನನ್ನ ಕೈಲಿ ಒಟ್ಟ ಆಗಲ್ರಿ ಗೌಡ್ರ. ಲೇ ಮಗನ, ಆ ಕೂಸಿನಾರ ಹಿಡಿ ಮಗನ. ಆಯ್ತ್ರಿ ಗೌಡ್ರ, ಆಯ್ತ್ರಿ. ಅಣ್ಣ ನಿಂಗ ಎಲ್ಲಾ ಬಾಗಿಲಿ ಕಿಡಿಕೊಂಡು ಸರಿಯಾಗಿ ಮುಚ್ಚು. ಹಾ ರೀ, ಆಯ್ತು ಆಯ್ತು. ಅಳ್ಕೊಂಡು ಒಂದೇ ಆದ್ರಿ ಗೌಡ್ರ. ಮ್ಯಾಗ ಅದನ್ನು ಮುಚ್ಚಂದ್ರಿ. ಅದೇ ಕಿಟ್ಟಿ ಮಗನ, ಅದನ್ನ ಮುಚ್ಚು. ಗಾಳಿ ಬರಲ್ರಿ ಗೌಡ್ರ. ಗಾಳಿ ಇಲ್ಲಾರ್ದೆ ನನ್ನ ಕಾಯ ಕಾಲ ಕರೆಂಟ್ ಪಾಸ್ ಆಗಲ್ರಿ ಗೌಡ್ರ. ಕುಲಾರ ಹಚ್ಚಿನ ಮಗನ ಬ್ಯಾಸಿದಿಂದಾಗ ಅದನ್ನ ಮುಚ್ಚು. ಆಯ್ತ್ರಿ ಗೌಡ್ರ, ಆಯ್ತು. ಆಯ್ತ್ರಿ ಗೌಡ್ರ, ಮುಚ್ಚಿದ್ರಿ. ಮತ್ತ ಎಲ್ಲಾ ಬಂದೋಬಸ್ತ್ ಮಾಡಿದ್ರಿ. ಎಲ್ಲಿ ನೋಡ ಮಗನ, ಸರಿಯಾಗಿ ಇನ್ನೊಮ್ಮೆ ಚೆಕ್ ಮಾಡು. ಇಲ್ಲಿ ಹೇಳ್ರಿ ಗೌಡ್ರ, ಎಲ್ಲಾ ಬರೋಬರಿ ಮಾಡಿದ್ರಿ. ಯಾನ್ ಕಾರ್ಯ ಚಾಲೂ ಮಾಡೋದು ಮಾಡ್ರಿ ಮಗ. ಏನ ಆ ಕೂಸಿನ ತಗೋ ನಿಂಗ ಈ ಕಡೆ. ಅನಾಹುತ ಮಾಡಿದ್ರಲ್ರಿ ಗೌಡ್ರ. ಕಡಿಗೆ ಕೂಸಿನ ಕೊಂದ್ರಲ್ರಿ ಗೌಡ್ರ. ನಾ ಅಂತ್ರಿ ಅಡ್ಡಿಕ್ಕಿಲ್ರಿ ಅಪ್ಪ. ನಾ ದೂರ ಇದ್ದೀನ್ರಿ, ನೀವೇ ಮಾಡ್ರಿ ಇದು ಕಾರ್ಯ. ಅಪ್ಪರಾಗುತ್ತು. ಅವ್ವ ಗೌಡ್ರ, ಎಂತದ ಮಾಡಿದ್ರಿ ಗೌಡ್ರ? ಐತ್ರಿ, ನಮಗೇನು ಇಡಲ್ರಿ ಊರಾಗ್ರಿ ಮಂದಿ.
ನಾವಳೆ ಬಂದು ಯಪ್ಪ ಅದು ಹುಡುಗ ಕೈಯಾಗ ಕುಡ್ದು ಕುಡಿಲಿಕ್ಕ ಲೇ ಮಗನ ಹೋರಿ ಗೌಡ್ರಿ ಹಿಡಿ ಮಗನ ಈ ರುಂಡ ನನ್ನ ಕೈಯಲ್ಲಿ ಆಗಲ್ರಿ ಗೌಡ್ರ ಯಾ ಕಾರ್ಯ ನೀವೇ ಮಾಡ್ರಿ ನಾ ಏನ್ ಮಾಡ್ರಿ ಯಾ ಖುಷಿ ತೊಂದು ಹಿಡಿಯೋ ಮಗನ ಈ ರುಂಡ ಒಯ್ದು ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡು ಮಗನ. ನೀವೇ ಮಾಡ್ರಿ ನಾ ಯಾಕೆ ಮಾಡ್ರಿ ಅಪ್ಪ ಅದನ್ನು ನೀವೇ ಮಾಡ್ರಿ ಅದು ಇಟ್ಟು ಜಾಸ ಹಿಡಿತೀವನ ಮಗನ ನಿನ್ನ ನಮಗ ಸಂಜು ಅಪ್ಪ ಎಂತ ಬಂಗಾರ ಅಂತ ಖುಷಿನ ಕೊಂದಿರಿ ಗೌಡ್ರ ಮಕ್ಕಳರ ಅನ್ನೋದಾದಿಲ್ರಿ ಗೌಡ್ರ ನಿಮಗ ಯಪ್ಪ ಲೇ ಮಗನ ಈ ಕೂಸಿನ ಮ್ಯಾಲ ಬುಟ್ಟಿ ಮುಚ್ಚು ಹೋರಿ ಗೌಡ್ರ ಮೇಲೆ ಕೆಂಪು ವಸ್ತ್ರ ಹಾಕು. ಹಾ ರೀ ಗೌಡ್ರ ಅಪ್ಪ ಆಯ್ತ್ರಿ ನೋಡ್ರಿ ಗೌಡ್ರ ಬಂದೋಬಸ್ತ್ ಮಾಡಿ ಮುಚ್ಚಿಟ್ಬಿಟ್ರಿ ಗೌಡ್ರ ಮುಚ್ಚಿಟ್ಟು ಬಂದ್ಯಾ ಹ್ಞೂ ರೀ ಗೌಡ್ರಿ ತಗೋ ಮಗನ ಈ ಕುಡುಗಿಲ ಒಯ್ದು ಎತ್ತರದಲ್ಲಿ ಮುಚ್ಚಿ ಇಡು. ನಾವ್ ಅಟ್ಟ ಮುಟ್ಟಲ್ರಿ ಅದಕ್ಕೆ ಫಿಗರ್ ಪ್ರಿಂಟ್ ಮುಡ್ತಾವ್ರಿ ನಾವ್ ಅಟ್ಟ ಮುಟ್ಟಲ್ರಿ ಗೌಡ್ರ ಹಿಡಿಯೋ ಮಗನ ಒಯ್ದು ಎತ್ತರದಾಗ ಮುಚ್ಚಿಟ್ಟು ಬಾ ಮಗನ ಹಿಡಿ. ಇಟ್ಟು ಬರ್ರಿ ಗೌಡ್ರ ಆ ಕೈ ನಾ ಮುಟ್ಟದ ಮತ್ತೆ ನನಗ ಎಳ್ಕೊಂಡ್ ಹೋಯ್ತಾರ್ರಿ ಅಪ್ಪ ಗೌಡ್ರ ಹಿಡಿತೀವನ ಮಗನ ಎಲ್ಲಂದು. ಹಚ್ಚದ್ರಿ ರಗತ ಆಯ್ತು ತರ್ರಿ ಮತ್ತೆ ಇನ್ನೇನದ ತರ್ರಿ ಮಗನ ಕೂಸಿನ ಕೊಂದವ್ ನೀನೇ ಮಗನ. ನಾ ಯಾಕ್ರಿ ಅಪ್ಪ ರಗತ್ ಹತ್ತದ ಕಾಲಕ್ಕೆ ನಾನೇ ನನ್ನ ಕೈಗೆಲ್ಲಿ ರಗತ್ ಹತ್ತಿರ ಮಗನ ನಿನ್ನ ಅಂಗಿ ರಗತ್ ಹತ್ತದ. ಅಯ್ಯಪ್ಪ ನಾಳೆಗೆ ಪೊಲೀಸರು ಬಂದ್ರ ಅಂದ್ರೆ ನಿನ್ನ ಅಂಗಿ ಫಿಂಗರ್ ಪ್ರಿಂಟ್ ಮಗನ. ಆಯ್ತ್ರಿ ಗೌಡ್ರ ಆಯ್ತ್ರಿ ಆನಂದ್ ಮಾಡಿಸ್ತೀರಿ ಮಾಡ್ರಿ ಆದ್ರ ನಾ ಮಾತ್ರ 4 ದಿನ ಊರ್ ಬಿಟ್ಟು ಹೋದ್ರಿ ಹಿಡಿ ಮಗನ ಹಿಡಿ ಒಯ್ದೊಳಗೆ ಮುಚ್ಚಿಟ್ಟು ಬಾ. ಇಲ್ಲಿ ಬಾರೋ ನಿಂಗ ಯಾಕ್ರಿ ಗೌಡ್ರ ಕೆಲಸ ಐತಿ ಬಾರೋ ಅಪ್ಪ ಇಲ್ಲಿ. ಬಾ ಸಮಾಧಾನ ಆದ್ರಲ್ಲ ಒಮ್ಮಿಗೆ ಅಯ್ಯೋ ನಿಂಗ ಈ ಸದ್ಯದಲ್ಲಿ ನಾವು ಅನಾಹುತದಿಂದ ನಡೆದಿದ್ದೆವು. ದೊಡ್ಡ ಕೆಲಸ ಮಾಡಿವ್ರಿ ಗೌಡ್ರ ಆದ್ದರಿಂದ ನಾವು ಈ ಊರಾಗ ಬಹಳ ಜಾಗ್ರತೆಯಿಂದ ನಡಿಬೇಕಾಗಿದೆ. ಇನ್ನ ಕರ್ಜಿ ಊರಾಗ ಏನಿದೆ ವಾತಾವರಣ ನೋಡಿಕೊಂಡೆ ಹೋಗೋ ನಿಂಗ. ಕರ್ಸಿಗೆ ಹೋಗಲ್ರಿ ಮಿರ್ಜಿಗೆ ಹೋಗ್ತೇನ್ರಿ ಹೋಗಿ ಬರೋ ನಿಂಗ. ಆಯ್ತಾಯ್ತ್ರಿ ಏನ್ ವಾತಾವರಣ ನೋಡ್ಕೊಂಬಲ್ರಿ. ಹೌದಾ ಈಗ 5 ಬೈಲಿ ಯಾರು ಕೂತಾರ ಏನೇನು ಮಾತಾಡ್ತಾರ ಏನೇನಿಲ್ಲ. ಈಗ 5 ಪಟ್ಟ ಬಂದ್ಬಿಡ ನೋಡ. ಹಿಂಗ ನೀನೇ ಮಾಡಿದ ಸುದ್ದಿ ಹೇಳ್ಬಂದ್ರಿ ಲೇ ಮಗನ ನಾ ಏನಲ್ಲಾಗಿತ್ತು ಮಗನ ನೀರು ಕೇಳಕತ್ತಿ ಏನ್ರಿ ಯಾನು ಸುದ್ದಿ ಯಾನು ಮಾತಾಡ್ತಾರ ಯಾನಿಲ್ಲ ಕೇಳ್ಕೊಂಬಾ ಒಂದ್ ವೇಳೆ ಗೊತ್ತಿದ್ದಿಲ್ಲ ಅಂದ್ರೆ ನಮ್ ಗೌಡ್ ಇಂಥದ್ ಮಾಡ್ಯಾನ ಅಂತ ಹೇಳ್ಬಂದ್ರಿ. ಏ ಮಗನ ನಾ ಹೇಳದಷ್ಟು ಸರಿಯಾಗಿ ನೋಡ್ಕೊಂಬ ಮಗನ ಬರೀ ಅಟ್ಟೆ. ಏನ್ ಮಾಡ್ರಿ ಹಿಂಗಾಯ್ದು ನೋಡ್ಕೊಂಬ ಬರೀ ಸುದ್ದಿ ಬರೀ ಸುದ್ದಿ ಕೇಳ್ಕೊಂಬಲ್ರಿ. ಹಾ ಆಯ್ತಾಯ್ತು ಹೋಗು.